ಇದೇ ಆ ಜಾಗ ಸತಿ ಅಗ್ನಿ ಪ್ರವೇಶ ಮಾಡಿದಂಥ ಜಾಗ. ಹೆವಿ ಜನ 4 ಅವರ್ ಆಗುತ್ತಂತೆ ದರ್ಶನ ಮಾಡೋದಕ್ಕೆ. ಒಬ್ಬ ಪತಿಯ ಘೋರ ದುಃಖ ಇಡೀ ಬ್ರಹ್ಮಾಂಡವನ್ನೇ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿತ್ತು. ಹೆಗಲ ಮೇಲೆ ಹೆಂಡತಿಯ ಸುಟ್ಟ ಶವವನ್ನು ಹೊತ್ತುಕೊಂಡು ಕ್ರೋಧದ ಜ್ವಾಲೆಯಲ್ಲಿ ಆ ಮಹಾದೇವ ಆಡಿದ ಆ ರುದ್ರ ತಾಂಡವದ ಇತಿಹಾಸ ಏನು ಅಂತ ನಿಮಗೆ ಗೊತ್ತಾ? ಹಾಗೇನೆ ಇಡೀ ಭಾರತ ದೇಶದಲ್ಲಿರೋ 51 ಶಕ್ತಿಪೀಠಗಳು ಉಗಮವಾಗಲು ಕಾರಣವಾದ ಆ ಒಂದು ಘೋರ ರಾತ್ರಿಯ ರಹಸ್ಯ ಏನು ಅನ್ನೋದು ನಿಮಗೆ ಗೊತ್ತಾ? ಬನ್ನಿ, ಆ ಜಾಗ ಯಾವುದು, ಹಾಗೆ ಅದರ ಇಂದಿನ ಇತಿಹಾಸ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಎಲ್ಲ ದೇವರ ಭಕ್ತರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರುವಂಥದ್ದು ಸಾಮಾನ್ಯ ಜಾಗಕ್ಕಲ್ಲ, ಕೇರಳದ ದಟ್ಟ ಕಾಡಿನ ಮಧ್ಯೆ ಇರುವಂತಹ ಪುರಾಣ ಪ್ರಸಿದ್ಧ ಕೊಟ್ಟಿಯೂರನ್ನೋ ಮಹಾ ರುದ್ರಭೂಮಿಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಒಂದು ಜಾಗನ ತೋರಿಸ್ತಾ ಇಲ್ಲ, ಬದಲಿಗೆ ನಿಮ್ಮನ್ನು ಇತಿಹಾಸದ ಒಂದು ಮಹಾರಹಸ್ಯದ ಪುಟದೊಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಂತ ತಂದೆಯ ಮಗಳನ್ನ ಯಾಗಶಾಲೆಯ ಮಧ್ಯೆ ಘೋರವಾಗಿ ಅವಮಾನಿಸಿದಾಗ ಆಕೆ ಉರಿಯುವ ಬೆಂಕಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದ ಆ ಮೈ ಜುಮ್ಮನಿಸುವ ಒಂದು ಕತೆ ಹೇಳ್ತಾ ಇದ್ದೀನಿ. ಹಾಗೆ ಪತ್ನಿಯ ಸಾವಿನ ಸುದ್ದಿ ಕೇಳಿ ಉಗ್ರ ರೂಪ ತಾಳಿದ ಶಿವ ಸೃಷ್ಟಿಸಿದ ಆ ವೀರಭದ್ರ ಇಡೀ ಯಾಗಶಾಲೆಯನ್ನ ಹೇಗೆ ಧ್ವಂಸ ಮಾಡಿದ, ದಕ್ಷ ಬ್ರಹ್ಮನ ಶಿರಚ್ಛೇದ ಹೇಗೆ ಆಯಿತು, ಹೆಂಡತಿಯ ಶವ ಹೊತ್ತು ಶಿವ ಆಡಿದ ಆ ರುದ್ರ ತಾಂಡವ ರಹಸ್ಯ ಏನು, ಭಾರತದ 51 ಶಕ್ತಿಪೀಠಗಳು ಹುಟ್ಕೊಂಡಿದ್ದು ಹೇಗೆ, ಇಷ್ಟೇ ಅಲ್ಲ, ಇಂದಿಗೂ ವರ್ಷದ 11 ತಿಂಗಳು ಮನುಷ್ಯರೇ ಸುಳಿಯದ ಪ್ರಕೃತಿಯೇ ಗರ್ಭಗುಡಿಯಾಗಿರೋ ಈ ಕೊಟ್ಟಿಯೂರು ಕ್ಷೇತ್ರದ ಇಂದಿನ ಜೀವಂತ ಪವಾಡಗಳೇನು ಅನ್ನೋದನ್ನ ಇವತ್ತು ನಾವು ಎಳೆಯ ಆಗಿ ತಿಳಿಸ್ತಾ ಹೋಗ್ತಾ ಇರ್ತೀನಿ. ನಿಮ್ಮ ಕಣ್ಣುಗಳು ನನ್ನ ವಿಜುವಲ್ಸ್ ನೋಡ್ತಾ ಇರಲಿ, ಹಾಗೆ ನಿಮ್ಮ ಮನಸ್ಸು ಆ ದಕ್ಷಯಾಗದ ಇತಿಹಾಸದೊಳಗಡೆಗೆ ಟ್ರಾವೆಲ್ ಮಾಡ್ತಾ ಇರಲಿ. ಬನ್ನಿ, ತಡ ಮಾಡದೇನೆ ನಮ್ಮ ಮಹಾದೇವನ ರುದ್ರಭೂಮಿಗೆ ಒಟ್ಟಿಗೆ ಸಾಗೋಣ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರನ್ನು ನಿಯಂತ್ರಿಸುವ ಆ ಮುಕ್ಕಣ್ಣನನ್ನೇ ಯಾಗಶಾಲೆಯಿಂದ ಹೊರಗಿಟ್ಟರೆ ಏನಾಗಬಹುದು? ಅಹಂಕಾರದ ಪರಮಾವಧಿ ಒಂದು ದಿವ್ಯ ಪ್ರೇಮದ ಬಲಿದಾನಕ್ಕೆ ಕಾರಣವಾದಾಗ ಆ ಭಗವಂತನ ಕ್ರೋಧ ಇಡೀ ಬ್ರಹ್ಮಾಂಡವನ್ನೇ ಹೇಗೆ ನಡುಗಿಸಿತು. ಕೆಲವು ಕಥೆಗಳು ನಾವು ಕೇವಲ ಕೇಳೋದಕ್ಕಷ್ಟೇ ಅಲ್ಲ, ಅವುಗಳನ್ನು ಕಣ್ಣಾರೆ ಕಂಡು ಅನುಭವಿಸಬೇಕು. ಈ ಇಡೀ ಕತೆ ಶುರುವಾಗೋದು ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಬ್ರಹ್ಮನಿಂದ. ಆತ ಪ್ರಜಾಪತಿಗಳಲ್ಲೇ ಅತ್ಯಂತ ಶಕ್ತಿಶಾಲಿ. ಆತನಿಗೆ ತನ್ನ ಅಧಿಕಾರ, ಅಂತಸ್ತು ಮತ್ತು ಸಂಪತ್ತಿನ ಬಗ್ಗೆ ಅಪಾರವಾದ ಗೌರವವಿತ್ತು. ದಕ್ಷ ಬ್ರಹ್ಮನ ಮುದ್ದಿನ ಮಗಳೇ ಸತಿದೇವಿ. ಆದರೆ ಸತಿದೇವಿ ಮನಸಾರೆ ಪ್ರೀತಿಸಿದ್ದು ಹಾಗೆ ವರಿಸಿದ್ದು ಯಾರನ್ನ ಗೊತ್ತಾ? ಆ ಜಗತ್ಪತಿ, ವೈರಾಗ್ಯಮೂರ್ತಿ, ಸ್ಮಶಾನವಾಸಿಯಾದ ಶಿವನನ್ನು. ಇದೇ ದಕ್ಷ ಬ್ರಹ್ಮನ ಕೋಪಕ್ಕೆ ಕಾರಣವಾಗಿತ್ತು. ರಾಜವೈಭೋಗ್ಯದಲ್ಲಿ ಬದುಕಬೇಕಾದ ತನ್ನ ಮಗಳು ಮೈತುಂಬ ಬೂದಿ ಬಳೆದುಕೊಂಡು ಹಾವನ್ನ ಕುತ್ತಿಗೆಗೆ ಸುತ್ತಿಕೊಂಡು ಸ್ಮಶಾನದಲ್ಲಿರೋ ಶಿವನ ಜೊತೆ ಬದುಕು ನಡೆಸುವುದು ಆತನ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟಾಗಿತ್ತು. ಆದರೆ ಅಸಲಿ ದ್ವೇಷ ಶುರುವಾಗಿದ್ದು ಮತ್ತೊಂದು ಘಟನೆಯಿಂದ. ಒಮ್ಮೆ ದೇವತೆಗಳ ಮತ್ತು ಬ್ರಹ್ಮರ್ಷಿಗಳ ಒಂದು ಮಹಾಸಭೆ ನಡೆದಿರುತ್ತದೆ. ಆ ಸಭೆಗೆ ದಕ್ಷ ಬ್ರಹ್ಮ ಆಗಮಿಸಿದಾಗ ಆತನ ಗೌರವಾರ್ಥವಾಗಿ ಅಲ್ಲಿದ್ದ ದೇವತೆಗಳು, ಬ್ರಹ್ಮ ಎಲ್ಲರೂ ಎದ್ದು ನಿಲ್ಲುತ್ತಾರೆ. ಆದರೆ ಅಲ್ಲಿ ಜಗದ್ಗುರುವಾಗಿ ಕುಳಿತಿದ್ದ ಶಿವ ಮಾತ್ರ ಎದ್ದು ನಿಲ್ಲುವುದಿಲ್ಲ. ಏಕೆಂದರೆ ಶಿವ ಜಗದೀಶ್ವರ. ಆತ ಯಾರ ಮುಂದೆಯೂ ತಲೆಬಾಗುವವನಲ್ಲ. ಆದರೆ ಅಹಂಕಾರಿ ದಕ್ಷ ಬ್ರಹ್ಮ ಇದನ್ನು ತನಗಾದ ಘೋರ ಅವಮಾನ ಅಂದುಕೊಳ್ತಾನೆ. ತನ್ನ ಅಳಿಯ ಸಭೆಯ ಮಧ್ಯೆ ತನಗೆ ಗೌರವ ಕೊಡಲಿಲ್ಲ ಅಂತ ಶಿವನ ಮೇಲೆ ಕಡು ವೈರತ್ವ ಬೆಳೆಸ್ಕೊಳ್ತಾನೆ. ಬನ್ನಿ, ಇವಾಗ ದರ್ಶನ ಹೋಗೋಣ. ಗಾಯತ್ರಿಯವರು ಇಕ್ಕರೆ ಕೊಟ್ಟಿವರು ಮೈಕ್ ಪಾಯಿಂಟ್ ಹತ್ರ ಕಾಯ್ತಾ ಇದ್ದಾರೆ. ಫುಲ್ಲು ಜನ. ಬೆಂಗಳೂರಿನ ವೀಣಾ ಅವರೇ, ದೇವಮ್ಮ ಸಾಗರ ಬಂದಿದ್ದಾರೆ. ಇವಾಗ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಎಲ್ಲ ರಜಾ ಇರೋ ಕಾರಣದಿಂದ
ಫುಲ್ಲು ರಶ್ಶು. കിലോമീറ്റർ കഴിഞ്ഞ 10 ഇനങ്ങൾ ക്ഷേത്ര നടയിൽ കൂട്ടം കൂടി നിൽക്കുവാൻ പാടുള്ളതല്ല. ಏನೋ ಹೇಳ್ತಾವ್ರೆ, 10 ഇനങ്ങൾ ಆಗ್ತಾ ಇಲ್ಲ. ಕ್ಷೇತ್ರ നടയിൽ കൂട്ടം ಆದ್ರೂ ನಮ್ಮ ಕನ್ನಡದವ್ರು ತುಂಬಾ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಇಲ್ಲಿ ಕೇರಳ ಇರೋರಿಗಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದವರು ಜಾಸ್ತಿ ಜನ ಬಂದಿದ್ದಾರೆ. ಅದೇ ಒಂಥರ ಖುಷಿ. ಮತ್ತು ಸುವರ್ಣ ನಿಮ್ಮಲ್ಲಿ ಯಾವಾಗ ದೇವಮ್ಮನವರೇ ಹೋಗೋಣ ಇಬ್ಬರು ಮತ್ತು ಸ್ವಾಗತ ಬಿಟ್ಟಿದ್ದಾರೆ. ನಾವು ಮೀಡಿಯಾನೇ ಅಲ್ವಾ, ಹಾಯ್ ಮಾಡ್ತಾರೆ. ನೀವು ಬರ್ಬೇಕಾದ್ರೆ ಡ್ರೆಸ್ಸು ಹಾಕೊಂಡ್ ಬರಂಗಿಲ್ಲ, ಪಂಚೆ ಹಾಗೆ ಶಾಲೆಲ್ಲ ಒಳಗಡೆ ಹೋಗ್ಬೇಕು. ಸೊ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ದರ್ಶನ ಮಾಡಬೇಕು. ನೋಡ ಬನ್ನಿ ಒಳಗಡೆ ಇದೆ. ನಿಮಗೆ ಒಳಗಡೆ ಹೋಗ್ತಾ ಸಂಪೂರ್ಣ ಕತೆ ಆ ದ್ವೇಷದಿಂದ ಶಿವನಿಗೆ ತಕ್ಕ ಪಾಠ ಕಲಿಸಬೇಕು, ಆತನನ್ನು ದೇವತೆಗಳ ಮುಂದೆ ಕೀಳಾಗಿ ಕಾಣಿಸಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ದಕ್ಷ ಬ್ರಹ್ಮ ಇದೇ ಕೊಟ್ಟಿಯೂರ್ ಜಾಗದಲ್ಲಿ ಒಂದು ಬೃಹಸ್ಪತಿ ಸವ ಅನ್ನೋ ಮಹಾಯಾಗವನ್ನು ಹಮ್ಮಿಕೊಳ್ತಾನೆ. ಈ ಯಜ್ಞಕ್ಕೆ ಮುಕ್ಕೋಟಿ ದೇವತೆಗಳು, ಋಷಿಮುನಿಗಳು, ಗಂಧರ್ವರು, ಕಿನ್ನರರು ಎಲ್ಲರೂ ಆಮಂತ್ರಣ ಇರುತ್ತದೆ. ಆದರೆ ಯಾರಿಲ್ಲದೆ ಜಗತ್ತಿನಲ್ಲಿ ಯಾವುದೇ ಯಾಗ ಸಂಪೂರ್ಣಗೊಳ್ಳಲು ಸಾಧ್ಯವಿಲ್ಲವೋ ಆ ಯಜ್ಞೇಶ್ವರನಾದ ಮಹಾದೇವನಿಗೆ ಮತ್ತು ಸ್ವಂತ ಮಗಳಾದ ಸತೀದೇವಿಗೆ ಮಾತ್ರ ದಕ್ಷ ಬ್ರಹ್ಮ ಆಮಂತ್ರಣ ಕಳಿಸೋದಿಲ್ಲ. ಇದು ಕೇವಲ ಕೆಳಗಣನೆ ಅಲ್ಲ, ಇದು ಇಡೀ ಬ್ರಹ್ಮಾಂಡದ ಶಕ್ತಿಗೆ ಮಾಡಿದ ಸವಾಲು. ಕೈಲಾಸ ಪರ್ವತದಲ್ಲಿ ಕುಳಿತಿದ್ದ ಸತೀದೇವಿಗೆ ತನ್ನ ತಂದೆ ಮಾಡುತ್ತಿರುವ ಈ ಮಹಾಯಾಗದ ವಿಷಯ ತಿಳಿಯುತ್ತದೆ. ಆಮಂತ್ರಣ ಪತ್ರ ಬರೆದಿದ್ದರೂ ಸ್ವಂತ ತಂದೆಯ ಮನೆಗೆ ಹೋಗಲು ಮಗಳಿಗೆ ಆಮಂತ್ರಣದ ಅಗತ್ಯವೇಕೆ ಅಂತ ಸತೀದೇವಿ ಯಾಗಕ್ಕೆ ಹೋಗಲು ಹಠ ಹಿಡಿಯುತ್ತಾಳೆ. ಆದರೆ ತ್ರಿಕಾಲ ಜ್ಞಾನಿಯಾದ ಶಿವನಿಗೆ ಅಲ್ಲಿ ಕಾದಿರುವ ಅಪಾಯದ ಅರಿವಿರುತ್ತದೆ. ದೇವಿ, ಅಲ್ಲಿ ನಮಗೆ ಸಿಗುವುದು ಗೌರವ ಅಲ್ಲ, ಅವಮಾನ, ಅಲ್ಲಿಗೆ ಹೋಗಬೇಡ ಅಂತ ಶಿವ ಎಷ್ಟೇ ವಿನಂತಿಸಿದರೂ ಸತೀದೇವಿ ತಂದೆಯ ತಪ್ಪು ತಿಳಿಸಲು ಇದೇ ಕೊಟ್ಟಿಯೂರ್ ಭೂಮಿಗೆ ಹೆಜ್ಜೆ ಇಡುತ್ತಾಳೆ. ನದಿ ಹತ್ರ ಹೋಗಿ ಮೊದಲು ಇವಾಗ ನೀರ್ ಹತ್ರ ಹೋಗಿ ಗಂಧ ಇಟ್ಕೊಂಡು ಬರೋಣ. ಈಗ ನೀರಲ್ಲಿ ಕೈಕಾಲು ತೊಳ್ಕೊಂಡು ಇಲ್ಲಿನ ಕಲ್ಲು ತೇದಿದ್ರೆ ಗಂಧ ಬರುತ್ತಂತೆ. ಅದನ್ನ ಆಮೇಲೆ ಟೆಸ್ಟ್ ಮಾಡ್ತೀನಿ. ಈಗ ಮೊದಲು ಕೈಕಾಲು ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ. ಯಾವಾಗ ಸತೀದೇವಿ ಈ ಯಾಗಶಾಲೆಗೆ ಕಾಲಿಡುತ್ತಾಳೋ ಅಲ್ಲಿ ಆಕೆಗೆ ಸ್ವಾಗತ ಸಿಗುವುದಿಲ್ಲ. ಬದಲಿಗೆ ದಕ್ಷ ಬ್ರಹ್ಮ ಇಡೀ ಸಭೆಯ ಮುಂದೆ ಸತೀದೇವಿಯನ್ನು ಮತ್ತು ಆಕೆಯ ಪತಿ ಶಿವನ ನಗ್ನತ್ವ, ಸ್ಮಶಾನ ವಾಸವನ್ನು ಅತಿ ಹೀನವಾಗಿ ನಿಂದಿಸುತ್ತಾನೆ. ತಂದೆಯ ಬಾಯಿಯಿಂದ ಪತಿಯ ನಿಂದನೆಯನ್ನು ಕೇಳಿದ ಸತೀದೇವಿಗೆ ತಾನು ಮಾಡಿದ ತಪ್ಪು ತಿಳಿಯುತ್ತದೆ. ಪತಿಯ ಮಾತನ್ನು ಮೀರಿದ್ದಕ್ಕೆ ಪಶ್ಚಾತ್ತಾಪವಾಗುತ್ತದೆ. ಯಾವ ದೇಹದ ಮೂಲಕ ನಾನು ದಕ್ಷನ ಮಗಳು ಅಂತ ಕರೆಸಿಕೊಳ್ಳುತ್ತಿದ್ದೇನೋ ಆ ದೇಹ ನನಗೆ ಬೇಡ, ಶಿವನಿಲ್ಲದ ಈ ಯಾಗಶಾಲೆ ಪವಿತ್ರವಲ್ಲ ಎಂದು ಕ್ರೋಧದಿಂದ ನುಡಿದ ಸತೀದೇವಿ ಯಾಗಶಾಲೆಯ ಮಧ್ಯೆ ಇದ್ದ ಯಜ್ಞ ಕುಂಡದ ಭೀಕರವಾಗಿ ಉರಿಯುತ್ತಿದ್ದ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನೇ ಆಹುತಿ ಕೊಟ್ಟು ಬಿಡುತ್ತಾಳೆ. ರಶ್ ಅಂತೂ ಅನ್ಎಕ್ಸ್ಪೆಕ್ಟೆಡ್. ಒಂದು ಸಾರಿ ಇಲ್ಲಿ ಹೋಗಿ ನೋಡೋಣ. ಇಲ್ಲೂ ಸಖತ್ ರಶ್ ಇದೆ, ಜನ ಜಾಗ ಮಾಡ್ಕೊಂಡು ನೀವು ದರ್ಶನ ಮಾಡಬೇಕು ಅಂದರೆ 3 ರಿಂದ 4 ಅವರ್ ಬೇಕು.
ಓಹೋ, ಇಲ್ಲೇ. ತಕ್ಷಣ ಅದೇ ಫ್ರೀ ಬಸ್ ಕೊಟ್ಟೆ, ಫ್ರೀ ದರ್ಶನ ಕೊಟ್ರೆ ಹಿಂಗೆ ಆಗೋದು. ಇದೇ ಆ ಜಾಗ ಸತಿ ಅಗ್ನಿ ಪ್ರವೇಶ ಮಾಡಿದಂಥ ಜಾಗ. ಈಗ ಹತ್ರದಿಂದ ತೋರಿಸ್ತೀನಿ ನಿಮಗೆ. ಎಲ್ಲರೂ ಕಾಣಿಕೆಗಳನ್ನ ಇಲ್ಲಿ ಹಾಕ್ಬೇಕಂತ. ಒಂದು ಪಾಟ್ಲೆ ಏನಂದ್ರೆ ನಾನೊಬ್ಬನೇ ಉಲ್ಟಾ ಹೋಗ್ತಾ ಇರೋದು, ಎಲ್ಲರೂ ಆ ಕಡೆಯಿಂದ ಬರ್ತಾವ್ರೆ, ನಾನು ರಶ್ ಅಂತ ನೋಡ್ಬಿಟ್ಟು ಉಲ್ಟಾ ಹೋಗ್ತಾ ಇದ್ದೀನಿ. ಉಲ್ಟಾ ದರ್ಶನ ಅದೇ ಕಾಣಿಸ್ತಾನೆ ಇಲ್ಲ. ಶಿವನ ಪತ್ನಿಯ ಸಾವಿನ ಸುದ್ದಿ ಕೈಲಾಸ ತಲುಪುತ್ತಿದ್ದಂತೆ ಶಾಂತಮೂರ್ತಿ ಶಿವ ಮಹಾಕಾಲನಾಗುತ್ತಾನೆ. ಕ್ರೋಧದ ಉತ್ತುಂಗಕ್ಕೇರಿದ ಶಿವ ತನ್ನ ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದಾಗ ಇಡೀ ಬ್ರಹ್ಮಾಂಡವೇ ನಡುಗುವಂತೆ ಸೃಷ್ಟಿಯಾಗ್ತಾರೆ ವೀರಭದ್ರ ಮತ್ತು ಮಹಾಕಾಳಿ. ಶಿವನ ಆಜ್ಞೆಯ ಮೇರೆಗೆ ವೀರಭದ್ರ ಇದೇ ಕೊಟ್ಟಿಯೂರ್ ಯಾಗಶಾಲೆಗೆ ನುಗ್ಗಿ ಇಡೀ ಯಜ್ಞವನ್ನು ಧ್ವಂಸ ಮಾಡಿ ಅಹಂಕಾರದ ಮೂರ್ತಿಯಾಗಿದ್ದ ದಕ್ಷ ಬ್ರಹ್ಮನ ತಲೆಯನ್ನು ಕತ್ತರಿಸಿ ಅದೇ ಯಜ್ಞಕುಂಡಕ್ಕೆ ಎಸೆಯುತ್ತಾನೆ. ಗೊತ್ತಾಯ್ತಲ್ಲ, ಇದೇ ಕಾರಣಕ್ಕೆ ಸತಿ ತನ್ನ ದೇಹನ ಇಲ್ಲಿ ಉರಿತಿದ್ದಂಥ ಯಜ್ಞಕುಂಡಕ್ಕೆ ತನ್ನ ದೇಹನ ಸುಟ್ಕೊಂತಾರೆ. ಆದರೆ ದಕ್ಷನ ಸಂಹಾರ ಮಾಡಿದ ಮೇಲೂ ಆ ಮಹಾದೇವನ ಕ್ರೋಧ ಶಾಂತವಾಗಲಿಲ್ಲ. ಪತ್ನಿಯ ವಿಯೋಗದ ಘೋರ ದುಃಖ ಆ ಜಗನ್ನಾಥನನ್ನೇ ಆವರಿಸಿಬಿಟ್ಟಿತ್ತು. ಬೆಂಕಿಯಲ್ಲಿ ಅರ್ಧಂಬರ್ಧ ಸುಟ್ಟು ಹೋಗಿದ್ದ ಸತೀದೇವಿಯ ಪಾರ್ಥಿವ ಶರೀರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಶಿವ ಇಡೀ ಬ್ರಹ್ಮಾಂಡ ತಿರುಗುತ್ತಾ ರುದ್ರ ತಾಂಡವಾಡಲು ಶುರು ಮಾಡುತ್ತಾನೆ. ಆ ರುದ್ರ ನಾಟ್ಯ ತೀವ್ರತೆಗೆ ಭೂಮಿ ಕಂಪಿಸಿತು. ನಕ್ಷತ್ರಗಳು ಉದುರಿದವು, ಸಾಗರಗಳು ಉಕ್ಕಿ ಹರಿದವು. ಶಿವನ ಆ ಮಹಾಕ್ರೋಧ ಮತ್ತು ದುಃಖ ಇಡೀ ಸೃಷ್ಟಿಯನ್ನೇ ಲಯ ಮಾಡುವ ಹಂತ ತಲುಪಿತು. ಆಗ ಇಡೀ ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತು ಶಿವನನ್ನು ಆ ಮೋಹ ಹಾಗೂ ದುಃಖದಿಂದ ಹೊರತರಲು ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ. ಮಹಾವಿಷ್ಣುವಿನ ಸುದರ್ಶನ ಚಕ್ರವು ಶಿವನ ಹೆಗಲ ಮೇಲಿದ್ದ ಸತೀದೇವಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸುತ್ತದೆ. ಆ ಶರೀರದ ಒಂದೊಂದು ಭಾಗಗಳು ಭಾರತದ ಉಪಖಂಡದ ಬೇರೆ ಬೇರೆ ಜಾಗಗಳಲ್ಲಿ ಬಿದ್ದವು. ಆ 51 ಭಾಗಗಳು ಬಿದ್ದ ಪುಣ್ಯ ಕ್ಷೇತ್ರಗಳೇ ಇಂದು ನಾವು ಭಕ್ತಿಯಿಂದ ಪೂಜಿಸುವ 51 ಶಕ್ತಿ ಪೀಠಗಳು. ಸತೀದೇವಿಯ ದೇಹದ ಭಾಗಗಳು ಬೇರ್ಪಟ್ಟ ನಂತರವೇ ಮಹಾದೇವ ಶಾಂತನಾಗಿ ಇದೇ ಕೊಟ್ಟಿಯೂರಿನಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಆಮೇಲೆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನು ಅಂದರೆ ಕುರಿಯ ತಲೆಯನ್ನು ಜೋಡಿಸಿ ಮತ್ತೆ ಜೀವ ನೀಡಿ ಯಾಗವನ್ನು ಪೂರ್ಣಗೊಳಿಸುತ್ತಾನೆ. ಇಲ್ಲಿ ಕಷಾಯ ಕೊಡ್ತಾರೆ. ಇದೇನ ಕಷಾಯ? ಬಿಸಿ ಬಿಸಿ ಕುಡಿಯೋದ? ಸೂಪರ್ ಆಗಿದೆ ಕಷಾಯ. ನೋಡಿ, ಹತ್ತಿರದಿಂದ ಆನೆ ದರ್ಶನ ಮಾಡ್ಕೊಳ್ಳಿ. ಪರವಾಗಿಲ್ಲ, ಸದ್ಯ ಆನೆ ಹತ್ರಕ್ಕಾದ್ರೂ ಬಿಟ್ರು. ನಿಮಗೂ ತೋರಿಸ್ಬೇಕಿತ್ತಲ್ಲ ಹತ್ರದಲ್ಲಿ, ಅದಕ್ಕೆ ಒಳಗಡೆಗೆ ಬಂದೆ.
ಇಷ್ಟು ದೊಡ್ಡ ಇತಿಹಾಸ ಇರೋ ಈ ಜಾಗದ ಇಂದಿನ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಬೇರೆ ದೇವಸ್ಥಾನಗಳ ಥರ ಯಾವುದೇ ಸಿಮೆಂಟ್ ಗೋಪುರ ಇಲ್ಲ, ಹಾಗೆ ಗರ್ಭಗುಡಿನೂ ಇಲ್ಲ. ಇಲ್ಲಿ ನದಿಯ ಮಧ್ಯ ಕಲ್ಲುಗಳಿಂದ ಮಾಡಿದ ಒಂದು ಸಣ್ಣ ವೇದಿಕೆ ಇದೆ. ಅದರ ಮೇಲೆಯೇ ಸ್ವಯಂಭೂ ಲಿಂಗ ಇದೆ. ಇಂದಿಗೂ ಮಳೆ ಬಂದರೆ ಮಹಾದೇವನಿಗೆ ನೇರವಾಗಿ ಅಭಿಷೇಕ ಆಗುತ್ತೆ. ಇಲ್ಲಿ 2 ದೇವಸ್ಥಾನಗಳಿವೆ, ಇಕ್ಕರೆ ಕೊಟ್ಟಿಯೂರ್ ಮತ್ತು ನದಿಯ ಆಚೆ ಇರೋ ಅಕ್ಕರೆ ಕೊಟ್ಟಿಯೂರ್. ಈ ಅಕ್ಕರೆ ಕೊಟ್ಟಿಯೂರ್ ಇದೆಯಲ್ಲ, ಅದು ಕೇವಲ ವರ್ಷಕ್ಕೆ 28 ದಿನಗಳ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆಯುತ್ತಾರೆ. ಉಳಿದ ದಿನಗಳಲ್ಲಿ ಅಲ್ಲಿ ಮನುಷ್ಯರು ಯಾರೂ ಇರಲ್ಲ. ಕೇವಲ ಕಾಡು ಪ್ರಾಣಿಗಳು ಮತ್ತು ದೇವತೆಗಳು ಮಾತ್ರ ಇರುತ್ತಾರೆ ಅನ್ನೋ ನಂಬಿಕೆ ಇದೆ. ಪ್ರಕೃತಿಯೇ ಇಲ್ಲಿ ಗರ್ಭಗುಡಿ, ಪ್ರಕೃತಿಯೇ ಇಲ್ಲಿನ ಕಾವಲುಗಾರ. ದರ್ಶನ ಮುಗಿಸ್ಕೊಳ್ಳೋವರೆಗೂ ಮಳೆ ಬರದೇ ಇರಲಿ ಅಂತ ದೇವ್ರು ಬೇಡ್ಕೊತಾ ಇದೆ. ಅದೇ ರೀತಿ ಕಂಪ್ಲೀಟ್ ದರ್ಶನ ಆಗೋವರೆಗೂ ಮಳೆ ಬರಲಿಲ್ಲ. ಬೆಳಗ್ಗೆ ತುಂಬ ಮಳೆ ಬಂದಿತ್ತು, ಆದರೆ ದರ್ಶನ ಎಲ್ಲ ಮುಗೀತು. ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ವಿಡಿಯೋನು ಮುಗೀತು, ಹಾಗೆ ದರ್ಶನ ಮಾಡ್ತಾ ಇತ್ತು. ಇನ್ನು ಕೊನೆಯದಾಗಿ, ಅಧಿಕಾರ ಮತ್ತು ಅಹಂಕಾರದ ಮುಂದೆ ಭಕ್ತಿ ಮತ್ತು ಪ್ರೇಮ ಯಾವತ್ತೂ ಸೋಲಲ್ಲ ಅನ್ನೋದಕ್ಕೆ ಈ ಕೊಟ್ಟಿಯೂರು ಕ್ಷೇತ್ರವೇ ಸಾಕ್ಷಿ. ಇವತ್ತು ನಾವು ಕೇವಲ ಒಂದು ಜಾಗವನ್ನ ನೋಡಲಿಲ್ಲ, ಇಡೀ ಬ್ರಹ್ಮಾಂಡದ ಶಕ್ತಿಪೀಠಗಳ ಉಗಮಕ್ಕೆ ಕಾರಣವಾದ ಮಹಾಪುರಾಣದ ಸತ್ಯವನ್ನು ಕಣ್ಣಾರೆ ಕಂಡಿದ್ದೇವೆ. ಈ ಇತಿಹಾಸ, ಈ ಸತಿದೇವಿಯ ಬಲಿದಾನ ಮತ್ತು ಶಿವನ ರುದ್ರಕಥೆ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅಂತ ನಾನು ನಂಬ್ತೀನಿ. ನಿಮಗೂ ಈ ಜಾಗದ ದಿವ್ಯತೆ ಅನುಭವಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅದು ಅನುಭವಕ್ಕೆ ಬಂದಿತ್ತು ಅಂತಂದರೆ ಎಲ್ಲರೂ ನೀವಿರೋ ಜಾಗದಿಂದನೇ ನನ್ನ ಜೊತೆ ಸೇರಿ ಹೇಳಿ, ಓಂ ನಮಃ ಶಿವಾಯ.